ರಸಮ್ ಅಂದರೆ ಟೊಮೊಟೊ ಹಾಕಿ ಮಾಡ್ತೀವಲ್ವ, ಆದರೆ ಕಾಯಿ ತುರಿನ ಹಾಕಿ ನೀವು ರಸಮ್ ಮಾಡಿದ್ದೀರಾ. ಈ ಕಾಯಿ ರಸಮ್ ಅಂತೂ ಸಖತ್ತಾಗಿರುತ್ತೆ ಮಾಡೋ ವಿಧಾನ ನೋಡಿ. ಈ ತೆಂಗಿನ ಚಿಪ್ಪಲ್ಲಿ ಅರ್ಧ ಆದರೆ ಸಾಕಾಗುತ್ತೆ. ನಾವು ನೀಟಾಗಿ ತುರಿದಿಟ್ಕೋಬೇಕು ನೋಡಿ. ಈ ಥರ ತುರಿದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಮೆಣಸು, ಖಾರಕ್ಕೆ 5 ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ. ಮೆಣಸು ಹಾಕ್ತಾ ಇದ್ದೀವಲ್ವ, ಇಷ್ಟು ಹಾಕಿದ್ರೆ ಸಾಕು. 2 ಇಂಚಷ್ಟು ಶುಂಠಿ. ಈ ರಸಮಲ್ಲಿ ಶುಂಠಿ ಸ್ವಲ್ಪ ಹೆಚ್ಚಿಗೆ ಇದ್ದರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. 2 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು 7-8 ಎಸ್ಲಷ್ಟು ಮಾತ್ರ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು. ಓಕೆ, ಇದನ್ನೆಲ್ಲ ಸೇರಿಸಿದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ನೀವು ಮೆತ್ತಗೆ ಇದನ್ನು ರುಬ್ಕೋಬೇಕಾಗುತ್ತೆ. ನಾನು ಇದರಲ್ಲೇ ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟು ರಸ ತೆಗೆದು ಹಾಕ್ತಿದ್ದೀನಿ. ನೀವು ಡೈರೆಕ್ಟಾಗಿ ಹುಣಸೆ ಹಣ್ಣನ್ನೇ ಹಾಕಿ ನೀವು ರುಬ್ಕೋಬೋದು. ಮೆತ್ತಗೆ ಇದನ್ನು ರುಬ್ಕೊಳ್ಳೋಣ. ನೋಡಿದ್ರಲ್ಲ, ಈ ಥರ ರುಬ್ಬಿಟ್ಟು ನೀವು ಸೈಡಲ್ಲಿ ಎತ್ತಿಟ್ಕೊಂಬಿಡಿ. ನಂತರ ಒಂದು ಕಡಾಯಿ ಬಿಸಿ ಮಾಡಿ 1 ಸ್ಪೂನ್ ತುಪ್ಪ. ಈ ಕಾಯಿ ರಸಮ್ಗಂತೂ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಬಿಟ್ರೆ ಸೂಪರಾಗಿರುತ್ತೆ. ಸ್ವಲ್ಪ ಸಾಸಿವೆ ಹಾಕಿ ಸಿಡಿದ ನಂತರ 2 ಕಡ್ಡಿ ಕರಿಬೇವು, 2 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಘಮ ಬರಬೇಕು. ಘಮ ಘಮ ಅಂತ ವಾಸನೆ ಬರೋವಾಗ ನಾವು ರುಬ್ಬಿಟ್ಟಿರೋಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀರನ್ನು ಹಾಕ್ಕೊಳ್ಳಿ. ಈ ರಸಮ್ ಒಂದು ಸ್ವಲ್ಪ ಗಟ್ಟಿಗಿರಬೇಕು, ಅಂದರೆ ಬಸ್ಸಾರು ಇರುತ್ತಲ್ವ ಆ ಥಿಕ್ನೆಸ್ಗಿದ್ರೆ ಕರೆಕ್ಟಾಗಿರುತ್ತೆ. ನಾನು 2 ಗ್ಲಾಸಷ್ಟು ಅಂದರೆ ಅರ್ಧ ಲೀಟರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಈಗ ಮೊದಲು ನೀವು ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಬಿಡಿ. ಸಿಮ್ಮಲ್ಲಿಟ್ಟು 5ರಿಂದ 6 ನಿಮಿಷನಾದರೂ ಕುದಿಸ್ಕೋಬೇಕು. ಚೆನ್ನಾಗಿ ಒಂದು 5-6 ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ಥಿಕ್ನೆಸ್ ನೋಡಿದ್ರಲ್ಲ, ಈ ಥಿಕ್ನೆಸ್ಗಿದ್ರೆ ನಮಗೆ ಕರೆಕ್ಟಾಗಿರುತ್ತೆ. ಒಂದು ಸ್ವಲ್ಪ ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಕುದಿ ಬಂದ ನಂತರ ಕಲರು ಚೇಂಜ್ ಆಗಿದೆ, ಘಮನೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಜೀರಿಗೆ ಮೆಣಸು ಹಾಕಿದ್ದೀವಲ್ವ, ಅದರಿಂದ ಘಮ ತುಂಬ ಚೆನ್ನಾಗಿ ಬರ್ತಿದೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ. ಸ್ಟವನ್ನು ಆಫ್ ಮಾಡಿಬಿಟ್ಟು ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಅಂತೂ ಸಖತ್ತಾಗಿರುತ್ತೆ. ಮಳೆ ಬರ್ತಾ ಇದೆ, ಈ ರೀತಿ ರಸಮನ್ನು ಮಾಡಿಕೊಂಡು ಏನಾದರೂ ಬೋಂಡ ಬಜ್ಜಿ ಮಾಡ್ಕೊಂಡ್ಬಿಟ್ರೆ ಅಂತೂ ಸೂಪರಾಗಿರುತ್ತೆ. ನಾನಂತೂ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ. ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.